ಕಲಬುರಗಿಯಲ್ಲಿ ನಾಟಿ ಔಷಧಿಗೆ ಮೂವರು ದುರ್ಮರಣ ಹೊಂದಿದ್ದಾರೆ. ಸಾರಾಯಿ ಕುಡಿತದ ಚಟ ಬಿಡಿಸೋದಕ್ಕೆ ನಾಟಿ ಔಷಧಿ ಕುಡಿದು ಸಾವನ್ನಪ್ಪಿದ್ದಾರೆ. ಕಲಬುರಗಿ ಜಿಲ್ಲೆ ಇಮದಾಪುರ ಗ್ರಾಮದಲ್ಲಿ ನಡೆದ ಘಟನೆ ಇದು. ಇಮದಾಪುರದ ಫಕೀರಪ್ಪ ಎಂಬಾತ ಈತ ನಾಟಿ ಔಷಧಿಯನ್ನ ನೀಡಿದ್ದ. ಈ ಔಷಧಿ ಸೇವಿಸಿ ಮೂವರು ಸಾವಿಗೀಡಾಗ್ತಾ ಇದ್ದ ಹಾಗೆ ಫಕೀರಪ್ಪ ಪರಾರಿಯಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಸೇಡಂ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಸದ್ಯ ದೂರು ದಾಖಲಿಸಿಕೊಂಡು ಆರೋಪಿಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಸಾರಾಯಿನ ಮದ್ಯನ ಕುಡ್ಕೊಂಡೇ ಜೀವಂತವಾಗಿದ್ರು ಅವರು. ಅದನ್ನು ಬಿಟ್ಟು ಹೊಸ ಜೀವನ ಶುರು ಮಾಡಬೇಕು ಅನ್ಕೊಂಡವರು ಪಾಪ ಈತನ ಬಳಿ ಹೋಗಿ ನಾಟಿ ಔಷಧಿ ಕುಡಿದಿದ್ದ ಪರಿಣಾಮ 3 ಜನ ಜೀವ ಕಳ್ಕೊಂಡಿದ್ದಾರೆ. ನಾಟಿ ಔಷಧಿ ಅಂದ್ರೆ ಕುಡಿತದ ಚಟ ಬೇರೆ ಏನೇ ಇದ್ರೂ ಕೂಡ ಅದನ್ನ ಬಿಡಿಸ್ತೀವಿ ಅಂತ ಹೇಳಿ ಈ ಹಸಿರು ಔಷಧಿ ನಾಟಿ ಔಷಧಿ ಅಂತೆಲ್ಲ ಕೊಡ್ತಾರೆ. ಆ ರೀತಿ ನಾಟಿ ಔಷಧಿ ಸೇವಿಸಿದ್ದಕ್ಕೆ ಈ ಮೂವರು ಸಾವನ್ನಪ್ಪಿದ್ದಾರೆ. ಕಾರಣ ಏನು? ಸಾರಾಯಿ ಕುಡಿತದ ಚಟ ಬಿಡಬೇಕು ಅಂತ. ಮೊದಲಿಗೆ ಚಟ ಹತ್ತಿಸ್ಕೊಂಡಿದ್ದ ತಪ್ಪು, ಅದಾದ್ಮೇಲೆ ಅದನ್ನ ಬಿಡಬೇಕು ಅಂತ ಈ ತರ ಯಾವುದೋ ನಾಟಿ ಔಷಧಿ ಅಂತ ಮೊರೆ ಹೋಗಿ ಮೂವರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಜರಂಗಿ. ನಿಜಕ್ಕೂ ಇದು ದುರದೃಷ್ಟಕರ. ಸಾರಾಯಿ ಚಟ ಬಿಡಬೇಕು ಅಂತ ನಾಟಿ ಔಷಧಿ ಮೊರೆ ಹೋದವರು ಪ್ರಾಣ ಕಳ್ಕೊಂಡಿರೋ ಘಟನೆ. ಒಟ್ಟು ಏನ್ ತಿಳಿದು ಬರ್ತಾ ಇದೆ ಈ ಪ್ರಕರಣದ ಬಗ್ಗೆ? ಅಂದ್ರೆ ಇಮದಾಪುರ ಗ್ರಾಮದಲ್ಲಿ ಫಕೀರಪ್ಪ ಅನ್ನುವಂತ ಸುಮಾರು ಒಂದು 23-24 ವರ್ಷದ ವ್ಯಕ್ತಿ ಏನು ಅಂತಾರೆ ಸರಾಯಿ ಚಟ ಏನಿರುತ್ತೆ ಆ ಸರಾಯಿ ಚಟ ಬಿಡಿಸುವಂತ ನಾಟಿ ಔಷಧಿಯನ್ನು ಕೊಡುವಂತ ಕೆಲಸ ಆತ ಮಾಡ್ತಿರ್ತಾನೆ. ಹೀಗಾಗಿ ಈಗ ಮೃತಪಟ್ಟಿರೋರೆಲ್ಲರೂ ಕೂಡ ಮದ್ಯಕ್ಕೆ ದಾಸರಾಗಿರುವಂತ ಅಂದ್ರೆ ಮೂವರೇನು ಮೃತಪಟ್ಟಿದ್ದಾರೆ, ಇವರು ಮದ್ಯಕ್ಕೆ ದಾಸರಾಗಿರೋ. ಹೀಗಾಗಿ ಅವರ ಕುಟುಂಬಸ್ಥರು ಇವರ ಸರಾಯಿ ಕುಡಿಯುವಂತ ಚಟ ಬಿಡಿಸುವುದಕ್ಕಾಗಿ ಇಮದಾಪುರಕ್ಕೆ ಕರೆದುಕೊಂಡು ಹೋದ ನಂತರದಲ್ಲಿ ಅಲ್ಲಿ ನಾಟಿ ಔಷಧಿಯನ್ನು ಹಾಕಿದ್ದಾರೆ. ನಾಟಿ ಔಷಧಿ ಹಾಕಿದ ತಕ್ಷಣದಲ್ಲಿ ಇವರು ವಿಪರೀತ ಒದ್ದಾಡಿ ಜೀವ ಬಿಟ್ಟಿರುವಂತದ್ದು. ಕೆಲವೊಬ್ಬರು ಆಸ್ಪತ್ರೆಗೆ ಬಂದು ಜೀವ ಬಿಟ್ಟರೆ, ಕೆಲವೊಬ್ಬರ ಸ್ಥಳದಲ್ಲಿ ಜೀವ ಕೂಡ ಬಿಟ್ಟಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಸಾವನ್ನಪ್ಪಿರುವಂತವ್ರು ಯಾರ್ಯಾರು ಅಂತಂದ್ರೆ ಸೇಡಂ ತಾಲೂಕಿನ ಬುರ್ಪಲ್ಲಿ ಅನ್ನುವಂತ 48 ವರ್ಷದ ಲಕ್ಷ್ಮಿ ಕೂಡ ಮೃತಪಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಶಾಬಾದ್ ಪಟ್ಟಣದ ನಿವಾಸಿ ಗಣೇಶ್ ಅನ್ನುವಂತ 21 ವರ್ಷದ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆಗೆ ಸೇಡಂ ತಾಲೂಕಿನ ಮತ್ತೊಬ್ಬ ವ್ಯಕ್ತಿ ನಾಗಯ್ಯ ಸ್ವಾಮಿ, ಮದಕಲ್ ಗ್ರಾಮದ ನಾಗಯ್ಯ ಸ್ವಾಮಿ ಅನ್ನುವಂಥವ್ರು ಮೂವರು ಕೂಡ ಮೃತಪಟ್ಟಿದ್ದಾರೆ. ಇವರ ಕುಟುಂಬಸ್ಥರನ್ನ ನ್ಯೂಸ್ ಫಸ್ಟ್ ಮಾತಾಡಿದ ಸಂದರ್ಭದಲ್ಲಿ ಅವರು ಹೇಳಿರುವಂತದ್ದು, ಕಳೆದ ಭಾನುವಾರ ಅಷ್ಟೇನೆ ಇಮದಾಪುರಕ್ಕೆ ಹೋಗಿ ಫಕೀರಪ್ಪಗೆ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಮದ್ಯದ ಚಟ ಬಿಡಿಸೋದಕ್ಕಾಗಿ ಜಡಿಬೂಟಿಯ ಒಂದು ರಸ ಏನಿರುತ್ತೆ ಅದು ಮೂಗಿನಲ್ಲಿ ಹಾಕಿದ್ರು. ಅದಾದ ನಂತರದಲ್ಲಿ ನಿನ್ನೆ ಅಷ್ಟೇ ಬುಧವಾರ ದಿನ ನಾವು ಮತ್ತೆ ಬರೋದಕ್ಕೆ ಹೇಳಿದ್ರು. ಹೀಗಾಗಿ ಅಲ್ಲಿಗೆ ಹೋದ ನಂತರದಲ್ಲಿ ಜಡಿಬೂಟಿ ಔಷಧಿ ನಾಟಿ ಔಷಧಿ ಹಾಕಿದ ತಕ್ಷಣದಲ್ಲಿ ಕೇವಲ 10 ನಿಮಿಷದಲ್ಲಿಯೇ ವಾಮಿಟ್ ಮಾಡಿದ, ಅಂದ್ರೆ ವಾಂತಿ ಕೂಡ ಮಾಡ್ಕೊಂಡಿದ್ದಾರೆ. ಕೆಲವೊಬ್ಬರಿಗೆ ರಕ್ತ ಕೂಡ ಬಿದ್ದಿದೆ. ಹೀಗಾಗಿ ತಕ್ಷಣಕ್ಕೆ ಅಸ್ವಸ್ಥರಾಗಿದ್ದರು. ಗಣೇಶ್ ಅನ್ನುವಂತ ಯುವಕ ಅಲ್ಲಿಯೇ ಸಾವನ್ನಪ್ಪಿದ. ಲಕ್ಷ್ಮಿ ಅನ್ನೋಂಥವ್ರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ರು. ಮತ್ತೊಬ್ಬ ನಾಗಯ್ಯ ಅನ್ನೋಂಥವ್ರು ಕೂಡ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಅಷ್ಟೇನೆ ಇವರು ನಾಟಿ ಔಷಧಿಯನ್ನು 5 ಜನಕ್ಕೆ ಹಾಕಿದ್ರು. 5 ಜನರಲ್ಲಿ ಈಗಾಗಲೇ ಮೂವರು ಮೃತಪಟ್ಟಿದ್ರೆ. ಮತ್ತೊಬ್ಬ ಲಕ್ಷ್ಮಿಯ ಮಗ ಏನಿದ್ದಾನೆ ನಾಗೇಶ್ ಅನ್ನುವಂಥವನು ಸದ್ಯಕ್ಕೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾನೆ. ಆತನ ಸ್ಥಿತಿ ಕೂಡ ಚಿಂತಾಜನಕ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತದೆ. ಮತ್ತೊಬ್ಬರು ಜೇವರ್ಗಿ ಮೂಲದ ಮಹಿಳೆ ಇದ್ರು ಅನ್ನುವಂತ ಮಾಹಿತಿ ಇದೆ. ಆದ್ರೆ ಕಂಪ್ಲೀಟ್ ಆಗಿ ಅವರ ಮಾಹಿತಿ ಇನ್ನೂ ಕೂಡ ಗೊತ್ತಾಗ್ತಲ್ಲ. ಈ ಫಕೀರಪ್ಪನ ಹಿನ್ನೆಲೆ ನೋಡೋದಾದ್ರೆ ಇಮದಾಪುರದಲ್ಲಿ ಸುಮಾರು 5 ವರ್ಷದಿಂದ ನಾಟಿ ಔಷಧವನ್ನು ಹಾಕುವಂತ ಕೆಲಸ ಇವರು ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಕೇವಲ ಕುಡಿತದ ಚಟಕ್ಕೆ ಅಷ್ಟೇ ಅಲ್ಲ, ಸರ್ಪ ಕಚ್ಚಿದ್ರು, ಚೇಳು ಕಚ್ಚಿದ್ರು, ಮಾಟ ಮಂತ್ರ ಮಾಡಿದ್ರು ಕೂಡ ಅದು ಪರಿಹಾರ ಮಾಡುವಂತ ಕೆಲಸ ಇವರು ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಫಕೀರಪ್ಪ ಅವರಿಗೆ ಈ ವಿದ್ಯೆ ಬಂದಿರುವಂತ ಅವರ ತಾತ ಕೂಡ ಇದೇ ಕೆಲಸ ಮಾಡ್ತಾ ಇದ್ರು, ಅಂದ್ರೆ ಜಡಿಬೂಟಿ ಹಾಕುವಂತ ಕೆಲಸ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಇದೆ. ಈ ಒಂದು ಘಟನೆ ಆದ ತಕ್ಷಣದಲ್ಲಿಯೇ ಫಕೀರಪ್ಪ ಸ್ಥಳದಿಂದ ಕಾಲು ಕಿತ್ತಿರುವಂತ ಸದ್ಯಕ್ಕೆ ಪರಾರಿ ಆಗಿರುವಂತದ್ದು. ಘಟನಾ ಸ್ಥಳಕ್ಕೆ ಸೇಡಂ ಠಾಣೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಕುಡಿತದ ಚಟಕ್ಕೆ ದಾಸರಾಗಿದ್ರು, ಅದನ್ನ ಬಿಡಿಸಬೇಕು ಅಂತ ಅವರ ಕುಟುಂಬಸ್ಥರು ಪ್ರಯತ್ನ ಮಾಡಿ ಇಲ್ಲಿ ಇಮದಾಪುರ ಗ್ರಾಮಕ್ಕೆ ಕರೆದುಕೊಂಡು ಬಂದ ನಂತರದಲ್ಲಿ ನಾಟಿ ಜಡಿಬೂಟಿ ಸೇವಿಸಿ ಈಗ ಮೂವರು ಮೃತಪಟ್ಟಿರ್ತಕ್ಕಂಥ ದಾರುಣ ಒಂದು ಘಟನೆ ನಡೆದಿರುವಂತದ್ದು. ನಿಜಕ್ಕೂ ವಿಪರ್ಯಾಸದ ಸಂಗತಿ ಏನು ಅಂತಂದ್ರೆ ಈಗ ಇವತ್ತಿನ ಕಾಲದಲ್ಲಿ ವೈದ್ಯಕೀಯ ಲೋಕ ಸಾಕಷ್ಟು ಮುಂದುವರೆದಿದೆ. ಅದಾದ ನಂತರದಲ್ಲೂ ಕೂಡ ನಾಟಿ ಔಷಧಿ ಹಾಕಿದ್ಕೊಂಡು ಹೋದ ನಂತರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಈತ ಫಕೀರಪ್ಪ ಏನು ಸದ್ಯಕ್ಕೆ ಪರಾರಿಯಾಗಿದ್ದಾನೆ. ಆತನ ಬಂಧನ ಆದ ನಂತರದಲ್ಲಿ ಆತ ಜಡಿಬೂಟಿ ಔಷಧಿಗಳನ್ನು ಯಾವ್ಯಾವುದಕ್ಕೆ ಕೊಡ್ತಿದ್ದ ಅನ್ನುವಂತ ಸದ್ಯಕ್ಕೆ ತಿಳಿದು ಬರಬೇಕಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಭಜರಂಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.